ಒಬ್ಬ ಯಪ್ಪ ನನಗಂತೂ ಫುಲ್ ಹೊಟ್ಟೆ ತುಂಬ್ತವ ಯಾವ ಎಷ್ಟು ತಿಂದನ್ಲೇ ನಾನು 2 ದೋಸೆ 2 ಇಡ್ಲಿ ಪಲಾವು ಅಯ್ಯೋ ಯಾವಾಗವ ನಾನು 4 ಇಡ್ಲಿ ತಿಂದಿನಿ 1 ದೋಸೆ ತಿಂದಿನಿ ನೀನು 2 ಇಡ್ಲಿ 2 ದೋಸೆ ಮತ್ತು ಪಲಾವ್ ತಿಂದೆ ಅಷ್ಟಕ್ಕೂ ಮಮ್ಮಿ ನಿನಗೆ ಸಣ್ಣ ದೋಸೆ ಹಾಕೊಟ್ಟಿತ್ತು 2 ಹೋ ಯವ್ವ ಇನ್ನು ಬಾಂಡೆ ತಿಕ್ಕೋದವು ತಿಕ್ಕಂಗೆ ಆಗಂಗಿಲ್ಲ ಮಮ್ಮಿ ಬಂದ್ರೆ ಬೈತೈತಿ ಸುಮ್ ಕುತ್ಕಂಡಿ ಅಂತ ಅಂದು ನೀನೇನು ಬಿಡವ ಆರಾಮದೆ ನಿನಗೇನು ಕೆಲ್ಸಕ್ಕೆ ಹಚ್ಚಲ್ಲ 2-3 ದಿನ ಬಂದು ಹೋಗಿ ಅಂದು ನಾನು ಇಲ್ಲೇ ಇರ್ತಾನಂದ್ರೆ ದಿನ ಮೊದಲು ತಿಕ್ಬೇಕು ಗೊತ್ತೇನ ಕುತ್ಕೊಳವ ಸಾಕು ಏನು ಬಾರಿ ನೀನೇ ತಿಕ್ತೀನಿ ನೋಡು ಒಂದಿನ ನೀನು ಮಮ್ಮಿ ತಿಕ್ತಿರ್ತೀರಿ ಏನು ಮಾಡಾಕತ್ತೀರವ ಬೇ ನಾನಿಂತರೂ 2 ದೋಸೆ 2 ಇಡ್ಲಿ 1 ಸ್ವಲ್ಪ ಪಲಾವು ಬರೋಬ್ಬರಿ ತಿಂದ್ಬಿಟ್ಟ ನೋಡು ಸಣ್ಣ ಹಾಕಿತ್ತು ತಗೊಳ ನಾನು ದೋಸೆನ ಹೇಳ ಮಮ್ಮಿಕಿಗೆ ಹೇಳಿದಂದ್ರೆ ಇಲ್ಲ ದೊಡ್ಡವ ಇದು ದೋಸೆ ಅನ್ನಕತ್ತ ಏನಾರ ಕೆಲಸ ಮಾಡ್ಯಾರೆ ನಾ ಹಂಗೆ ಮಾತಾಡ್ಕೊಂತ ಕುಂತ್ಬಿಟ್ಟಿರೆ ಯಾವಾಗ ತಿಕ್ಬೇಕವ ಯವ್ವ ಅಲ್ಲಿಂತ್ರ ಟಿಫನ್ ತಂದು ಎಲ್ಲ ತಿನ್ನೋತ್ತಿಗೆ ಇಷ್ಟೊತ್ತಾತು ತಿಂದು ಈಗಿನ ಕುತ್ಕೊಂಡವಿ ಖಾಲಿ ಆತೇನು ಮಮ್ಮಿ ತಿಂದಿಲ್ಲ ಸ್ವಲ್ಪ ಐತಿನ್ನ ಜನ ಅದಾರ ಈಗಿಲ್ಲ ಇದ್ದದ್ದಲ್ಲ ಅದಕ್ಕೆ ನಾನು ಏನು ಮಾಡಕತ್ತರ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಹೋಟ್ಲಿಗೆ ಹೋಗೋಣ ಅಕ್ಕ ನೀನು ಬಂದಿಲ್ಲ ಅಲ್ಲ ಹೊಸ್ದಾಗಿ ತಗಡು ಹಾಕ್ಸಿದ ಮೇಲೆ ನೋಡುವಂತ ಬಾ ನೀನು ಫ್ರೆಂಡ್ಸ್ ಇವಾಗ ನಾವು ನಮ್ಮದು ಹೋಟ್ಲ ನೋಡಕ್ಕೆ ಹೊಂಟೇವಿ ಹೆಂಗೈತೆ ಅಂತ ನೋಡೋಣ ಬನ್ನಿ ಅಂದರೆ ಆಗಲೇ ನಿನ್ನೆ ಹೋಗಿದ್ರಲ್ಲ ಅಂತ ಕೇಳ್ಬೋದು ನಿನ್ನೆ ಎಪಿಸೋಡ್ನಲ್ಲಿ ನಿನ್ನೆ ನಿಮಗೆ ಒಳಗಿಂದ ಅಂದರೆ ಒಂದು ರೂಮ್ ಥರ ಇದೆ ಹೋಟೆಲ್ ಮನೆ ಹಿಂದೆ ಒಂದು ಮನೆ ಐತಿ ಅಲ್ಲಿ ನಾವು ಟಿಫನ್ ಎಲ್ಲ ಹೇಗೆ ಮಾಡ್ತೀವಿ ಅಲ್ಲೇ ಗ್ರೈಂಡರು ಮತ್ತು ಇಡ್ಲಿ ಇದೆಲ್ಲ ಅಲ್ಲೇ ಮಾಡ್ತೀವಿ ಮುಂದೆ ಮನೆ ಮುಂದೆ ಒಂದು ಶೀಟ್ ಹಾಕಿ ಹೋಟೆಲ್ ಮಾಡಿದ್ವಿ ಇವತ್ತು ಅದನ್ನ ತೋರಿಸ್ತೀನಿ ಬನ್ನಿ ನಾವು ಹೋಗಿರ್ತೇವೆ ನೋಡವ ಬರ್ರಿ ಹಂಗಂದ್ರೆ ಹೋಗಿ ನೀನು ನಾವೆಲ್ಲ ಬರ್ತೇವೆ ಯಾರು ಜನ ಇಲ್ಲಿ ಬಾರ್ಲಪ್ಪ ಈಗ ಹೋಟ್ಲಾಗ ಏನೈತ್ರಿ ಹೋಟ್ಲಾಗ ಏನೇ ಇಲ್ರಿ ಖಾಲಿ ಆಗೈತಿ ಯಾಕ ಜನ ಇಲ್ಲಲ್ಲ ಕುತ್ಕೋ ಬರ್ರಮ್ಮ ಇಲ್ಲಿ ಇರ್ಲಿ ಬಿಡಪ್ಪಾಜಿ ನಾನು ಹಂಗೆ ಬಂದೆ ಇವು ತಗಡು ಹಾಕ್ಸಿ ಮೇಲೆ ನೋಡಿದ್ದಿಲ್ಲಲ್ಲ ನೋಡೋಣ ಅಂತ ಬಂದೆ ಮಳೆ ಬಂದ್ರೆ ಸಿಡಿತಾನಲ್ಲ ಅಲ್ಲಿ ಓಪನ್ ಐತಲ್ಲ ಮೇಲೆ ಸಿಡಿತತಿ ಅಂದ್ರೆ ನಡೆಯತ್ತಿ ಇಲ್ಲಿ ಈ ಕಡೆ ಕುತ್ಕೊಂಡವ್ರಿಗೆ ಏನು ಸಿಡಿಯಲ್ಲ ನಡು ಒಂದ ನೀರು ಹರಿದಕ್ಕೋ ಹೌದೇನಾ ಚಲೋ ಆಗೈತಿ ರೀ ಪ್ಲಾಸ್ಕೊಳಗ ಚಾ ಖಾಲಿ ಆಗೈತೆ ನೀವು ಇಡ್ಬೇಕ ಬ್ಯಾಡ್ ಬಿಡು ಸ್ವಲ್ಪ ಇದ್ದಂಗೆ ಐತಿ ಯಾಕ ಗಿರಕಿನ ಕಮ್ಮಿ ಅದವು ಬ್ಯಾಡ ಇಡೋದು ಎಷ್ಟಾಯ್ತು ಟೈಮಲ್ಲ 12 ಕಾಲಾಗೈತಿ ನೀವು ಹೋಗಿರಿ ಮನೆಗೆ ನಾನು 1 ಗಂಟೆ ಮಟ್ಟ ಇದ್ದು ಬಂದು ಮಾಡ್ಕೊಂಡ್ ಬರ್ತೇನೆ ಇನ್ನು ತಿಕ್ಬೇಕಲ್ಲಪ್ಪ ಅವನೇನು ತಿಕ್ಕವದವು ಎಲ್ಲ ತೊಳೆದಿಟ್ಟು ಹೋಗಕ್ಕೆ ಬರ್ತೈತಾಗ ಮತ್ತು ಅಲ್ಲಿ ಹೋಗಿ ಮೇಲೆ ಮತ್ತೆ ಈ ಕಡೆ ಬರೋಂಗೆ ಅನ್ಸಂಗಿಲ್ಲ ಉದ್ದಿನ ಬೇಳೆ ಮತ್ತು ಅಕ್ಕಿ ಎಲ್ಲ ಆಗ್ಲೇ ನನ್ನ ಸೆಟ್ಟನಿ ಇವು ಸ್ವಲ್ಪ ಅದಾವು ಅವನ್ನ ತೊಳೆದು ಹೋಗ್ಬಿಡ್ತೇವೆ ನಾನಿಂತರೂ ಇಲ್ಲಿ ಕೂತ್ಕೊಂತಾನಪ್ಪ ಫ್ರೆಂಡ್ಸ್ ನೋಡಿದ್ರಲ್ಲ ಇದೇ ನಮ್ಮದು ಹೋಟೆಲ್ ಹೆಂಗಾಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಬೇಕಿದ್ರೆ ಟೀ ಐತಿ ಆಮೇಲೆ ಮಿರ್ಚಿ ಐತಿ ಇಡ್ಲಿ ಐತಿ ಬೇಕಂದರೆ ನಮ್ಮ ಹೋಟೆಲ್ಗೆ ಬಂದು ತೊಗೋಬೋದು ಅಂಕಲ್ ಮಿರ್ಚಿ ಅದಾವ್ರಿ ಆಯ್ತು ಬರ್ರಿ ಎಷ್ಟು ಬೇಕಾಗಿತ್ರಿ ಮಿರ್ಚಿ ಅಂಕಲ್ 4 ಮಿರ್ಚಿ ಬೇಕ್ರಿ 25 ರೂಪಾಯಿದ್ದು ಅಲ್ಲೋಪಿ 5 ರೂಪಾಯಿಗೆ ಒಂದಾದ್ರೆ 4 ಮಿರ್ಚಿಗೆ 25 ರೂಪಾಯಿ ಆಗತ್ತೆ 20 ರೂಪಾಯಿ ಆಗತ್ತೆ ನಮ್ಮ ಮಮ್ಮಿ ಹೇಳ್ತು 4 ಮಿರ್ಚಿ ತಗೊಂಬ 25 ರೂಪಾಯಿ ಕೊಟ್ಟು ಬಾ ಅಂತಂದು ಅಂದ್ರೆ ಇವ್ರ ಅಪ್ಪಗೆ ಬಸಪ್ಪಗ ದುಡ್ಡು ಜಾಸ್ತಿ ಅನಿಸುತ್ತೆ ಕೊಡು ಏನಾಗಲ್ಲ 4 ಮಿರ್ಚಿ ಕೊಡ್ತೀವಿ 5 ರೂಪಾಯಿ ಎಕ್ಸ್ಟ್ರಾ ಕೊಡು ಇಲ್ಲ ಲೇ ನಿನಗೆ ಹೇಳೋ ಮಟ್ಟ ಪುರ್ಸತ್ತಿಲ್ಲ ಏನ್ಲೇ ಓಡೋಡ್ ಬಂದ್ಬಿಡ್ತೀಯಲ್ಲ ಬಾರಣ್ಣ ನಿಮ್ಮ ಮಗನ 4 ಮಿರ್ಚಿ ಕೊಡ್ಬೇಕಂತ 25 ರೂಪಾಯಿ ಕೊಡ್ತಾನಂತ ನೋಡು ಇಲ್ಲಿ ಬಿಡಕ ಯಾಕ ಸಾಕಾಗ್ಬಿಟ್ಟೈತಿ ಏನಾಗಲ್ಲ ಹಂಗ ತಿನ್ನಪ್ಪ ಮನ್ಯಾಗ ಇಡ್ಲಿ ಮಾಡಿದ್ರು ಚಟ್ನಿ ಮಾಡ್ಯಾರ ಅಂತ ಚಂದ ತಿನ್ನಂದ್ರೆ ಇಲ್ಲ ನನಗೆ ಮಿರ್ಚಿನೇ ಬೇಕಂತ ಬಂದ ನೋಡಿಲಿ ಏನಾಗಲ್ಲ ಬಿಡು ಮತ್ತ ಅವನು ತಿನ್ಲಿ ಪಾಪ ನೀನಷ್ಟು ತಿಂದೋದೆ ಅಂದ್ರೆ ಅವನೇನ್ ಮಾಡ್ಬೇಕು ಅಲ್ಲಲ್ಲೇ ಏನವ ಯಾವಾಗ ಬಂದಿ ಆರಾಮ ಹ್ಞೂ ಅಣ್ಣ ಆರಾಮದೇವಿ ನೀವು ಹ್ಞೂ ನಮ್ಮ ಆರಾಮದೇನೆ ನೀನ್ ಬಂದೇನ ನಿನ್ನೆ ಮಧ್ಯಾಹ್ನ 3:30-4 ಗಂಟೆ ಆಗಿತ್ತು ಅವಾಗ ಬಂದ್ವಿ ಹೌದನು ಹೆಂಗ ಆರಾಮದಾರ ಮನ್ಯಾಗ ನಿನ್ ಗಂಡ ಅಮ್ಮ ಹ್ಞೂ ರೀ ಎಲ್ಲರೂ ಆರಾಮದಾರ ಕುತ್ಕೊಳ ಬಸಣ್ಣ ಏನ್ ಕುತ್ಕೊಳ್ಳೋದೇನ್ ಬಿಡ್ರಿಪ್ಪ ಕೆಲ್ಸ ಎಷ್ಟ್ ಮಾಡಿದ್ರ ಮುಗಿಯಲ್ಲ ನೋಡು ಫೋನಪ್ಪ ಮತ್ತೆ ಎಲ್ಲ ಅರ್ಧ ಮತ್ತೆ ಈಗ ನೋಡು ನಮ್ದು ಈಗ 1 ಗಂಟೆ ಅನ್ನೋದಕ್ಕೆ ಹೋಟ್ಲು ಮುಗಿತಂದ್ರೆ ಕೆಲಸ ಮುಗಿತಾ ಒಳಗಿನವೆಲ್ಲ ಮತ್ತೆ ಪಾತ್ರೆ ಎಲ್ಲ ತೊಳಬೇಕು ಮತ್ತು ಮನೆಗೆ ಹೋಗಿ ಮಧ್ಯಾಹ್ನದ ಅಡುಗೆ ಮಾಡಬೇಕು ಮತ್ತು ಸಾಯಂಕಾಲ ಅನ್ನೋದಕ್ಕೆ ಮತ್ತು ನಾಳೆದು ಅಕ್ಕಿ ಮತ್ತು ಉದ್ದಿನ ಬೇಳೆ ನೆನೆ ಇಟ್ಟಿರ್ತಾವಲ್ಲ ಅದನ್ನ ರುಬ್ಬೇಕು ಹಂಗೆ ಮತ್ತು ಕೆಲಸ ಮುಗಿಯಲ್ಲಪ್ಪ ಯಾವಾಗಲೂ ಇದ್ದದ್ದಾವು ನಾವು ರೆಸ್ಟ್ ಮಾಡ್ಬೇಕಷ್ಟೇ ಹೋಗ್ಲಿ ಬಿಟ್ರೆ ಕೆಲ್ಸ ಅಂತ ಯಾರು ಕಂಡು ಹಿಡ್ದಾರ ನೋಡ್ರಿ ನನ್ನ ಕೈಗೆ ಸಿಕ್ಬಿಟ್ರೆ ಅಂದ್ರೆ ಅವ್ನು ಬಿಡಂಗ ಇಲ್ಲ ನಾನಿಂತ್ರ ಯಾಕ್ರಿ ಅಂಕಲ್ ಕೆಲಸ ಮಾಡಕ್ಕೆ ಅಷ್ಟು ಬೇಜಾರಾಗ್ಬಿಟ್ಟೈತಾ ಕೆಲಸ ಮಾಡಕ್ ಬೇಜಾರಲ್ಲಮ್ಮ ಕೆಲಸ ಮಾಡಿದ್ರು ದುಡ್ಡ ಉಳಿಯಲ್ ಬಿಡಮ್ಮ ಕೈಯಾಗ ನಿನ್ನ ಇವನು ದಿನ ಮಿರ್ಚಿ ಬೇಕು ಗಂಡು ಬಿದ್ದುಬಿಟ್ಟಾನ ನನಗಂತ್ರ ಅಯ್ಯ ಪಾಪ ಅಂಕಲ್ ಏನು 2 ಮಿರ್ಚಿಗೆ ಒಂದು 10 ರೂಪಾಯಿ ಹೋಗತಿ ಅವನಿಗೆ ಬೈತಿರಲ್ರಿ
ಇವನಿಗಂತ ಅಲ್ಲಿ ಬಿಡಮ್ಮ ಕೆಲಸ ಮಾಡಿರ್ತೀವಿ ಉಳಿಯಂಗಿಲ್ಲ ಬಿಡಂಗಿಲ್ಲ ಯಾಕೆ ಮಾಡ್ಬೇಕು ಅಂತ ಅನಿಸ್ಬಿಡ್ತೈತಿ. ಸುಮ್ಮನೆ ನಾವು ಪ್ರಾಣಿಗಳಾಗಿ ಹುಟ್ಬೇಕು, ಅವ್ರದ್ದು ಏನು ಕೆಲಸ ಇರಂಗಿಲ್ಲ ನೋಡಿ. ಯಾವ್ದಾರ ಮನೆಗೆ ಹೋಕ್ಕವ ಏನಾರ ಹಾಕ್ತವು ಇದ್ದು ತಿನ್ನೋದು, ಇಲ್ಲ ಅಂದ್ರೆ ಅಲ್ಲಿ ಇಲ್ಲೇ ಅಡ್ಡಾಡ್ಕೊಂತ ಇರೋದು. ಸುಮ್ಮನೆ ಮುಂದಿನ ಜನ್ಮದಾಗ ನಾನಂತರ ಅದನ್ನ ಬಿಡ್ಕೊಂತ ನೋಡಪ್ಪ, ಯಾವ್ದಾರ ಒಂದು ಪ್ರಾಣ ಆಗ್ಬೇಕಪ್ಪ ಅಂತಂದು. ಈ ಮನುಷ್ಯನ ಜೀವನ ಎದಕ್ಕೂ ಬೇಡ. ಏ ಬಿಡ ಪಾಪ, ಪ್ರಾಣಿಗಳಿಗೆ ಯಾಕೆ ಅವಮಾನ ಮಾಡ್ತೀನಿ ನೀನು? ಪ್ರಾಣಕ್ಕೆ ನಂದು ನಾಯಿ ಆಗಕ್ಕ ನಿಯತ್ತಿಲ್ಲ ನಿನಗೆ. ಏ ಬಿಡ್ರಿ ಪಾಪ. ಏನ ಬಂದಾಗದ್ ಬಿಡ್ರಿ, ನಾಯಿನ ಹಂದಿನ ನರಿನ ಏನ ಒಂದು. ಸರಿನಪ್ಪ, ಮಾತಾಡ್ಕೊಂತ ಕುಂದಿರ್ರಿ. ನನಗೂ ಒಳಗೆ ಕೆಲಸ ಅದಾವ, ಸ್ವಲ್ಪ ಪಾತ್ರೆ ತೊಳೆಯೋದವು, ಅವನ್ನೆಲ್ಲ ತೊಳೆದಿಟ್ಟು ಮನೆಗೆ ಹೋಗ್ಬೇಕು ನೋಡಪ್ಪ. ನಾವು ನಿಮ್ಮ ಮನೆಗೆ ಬರ್ತಾವ ನೋಡಿ, ಏನಾರ ಮಾಡ್ತೀರೇನ? ಬರ್ರಿಪ್ಪ, ನೀವು ಬರೋದು ಹೆಚ್ಚ ನಾವು ಮಾಡೋದು ಹೆಚ್ಚ. ಬಂದರ ಬರ್ರಿ ಮಾಡ್ಕೊಡ್ತೇವಿ. ಮಮ್ಮಿ ನಾವು ಮನೆಗೆ ಹೋಗಿರ್ತಾವ ನೋಡು. ಹ್ಞೂ ಹೋಗ್ರಿ, ನಾನು ಇವ್ನು ತೊಳೆದಿಟ್ಟು ಬರ್ತಾನಂತ. ಲೇ ರಕ್ಷಿ, ಏನಾರ ಕೆಲಸ ಮಾಡಿ ನೀನು, ಆಕಿನ ಜೊತೆಗೆ ಹಂಗೆ ಕುತ್ಕೊಬಾರ್ದು ನೀನು. ಯಾವಾಗಲೂ ಬರೀ ನನ್ನ ಮೇಲೆ ಕಣ್ಣು ನಿನಗೆ ಮಾಡ್ತೇನೆ ತಗ. ಆಗಲೇ ನನ್ನ ಫೋನಿಗೆ ನಿಮ್ಮ ಫ್ರೆಂಡ್ ಯಾರೋ ಫೋನ್ ಮಾಡಿದ್ರು ನೋಡು. ಯಾರ ಹೆಸರು ಏನೋ ಹೇಳಿದ್ರಪ್ಪ, ನಂಗೆ ನೆನಪಾಗತ್ತಿಲ್ಲ. ಲಾಸ್ಟ್ 75 ನೆಕ್ಸ್ಟ್ ಐತೆ ನೋಡು. ಹೌದಾ, ನಮ್ಮ ಫ್ರೆಂಡಾ? ನೋಡ್ತಾನೆ ಅಂದ್ಬಿಡು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ರಾ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಹಾಗೂ ಹೊಸ್ದಾಗಿ ಯಾರೆಲ್ಲ ನೋಡ್ತಿದ್ರಾ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇದು ಹೋಟ್ಲೆಲ್ಲ ಅಂದರೆ ಮನೆ ಅಷ್ಟೇ ಇದ್ದಿದ್ದು, ಮುಂದೆಲ್ಲ ನಾನೇ ಸ್ವಲ್ಪ ಎಡಿಟ್ ಮಾಡಿ ಎಲ್ಲ ಮಾಡಿದ್ದೀನಿ. ಹೇಗಾಗಿದೆ ಅಂತ ಪ್ಲೀಸ್ ಫ್ರೆಂಡ್ಸ್ ಕಮೆಂಟ್ ಮಾಡಿ. ಹಾಗೆ ಮತ್ತು ವಿಡಿಯೋ ಹೇಗೆ ಬರ್ತಿದೆ ಅಂತಲೂ ಕೂಡ ಕಮೆಂಟ್ ಮಾಡಿ. ಮತ್ತು ನಾಳೆ ಸಿಗ್ತೀನಿ, ಬಾಯ್.